ಮೇಕ್ ಇನ್ ಇಂಡಿಯಾ ಎಂದಾಗಲೆಲ್ಲ ಗುತ್ತಿಗೆ ಮಾತ್ರ ಒಂದೇ ಕಡೆಗೆ ಹೋಗ್ತಿದೆಯೇ? DRDO, HAL ಇದ್ರೂ ರಕ್ಷಣಾ ವಲಯ ಏಕೆ ಕಾರ್ಪೊರೇಟ್ ಕೈಗೆ? ಈ ವಿಡಿಯೋ ಒಂದು ಎಚ್ಚರಿಕೆ, ದೇಶದ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರು ಕೇಳಬೇಕಾದ ಪ್ರಶ್ನೆ. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ದೇಶದಲ್ಲಿ ಈಗಾಗಲೇ ನೆಲ, ಜಲ, ವಾಯು ಹೀಗೆ ಪಂಚಭೂತಗಳ ಮೇಲೂ ಹಿಡಿತ ಸಾಧಿಸಿರುವ ಉದ್ಯಮಿ ಗೌತಮ್ ಅದಾನಿ ಈಗ ನೇರವಾಗಿ ರಕ್ಷಣಾ ವಲಯದ ಅಂಗಳಕ್ಕೆ ಕಾಲಿಟ್ಟಿದ್ದಾರೆ. ಆತ್ಮನಿರ್ಭರ ಭಾರತ ಎಂಬ ಘೋಷಣೆ ಅಂತಿಮವಾಗಿ ಅದಾನಿ ನಿರ್ಭರ ಭಾರತವಾಗಿ ಬದಲಾಗುತ್ತಿದೆಯೇ ಎಂಬ ಅನುಮಾನ ಮೂಡುವಂತೆ 2026ರ ವೇಳೆಗೆ ಬರೋಬ್ಬರಿ 1.80 ಲಕ್ಷ ಕೋಟಿ ರೂಪಾಯಿಗಳನ್ನು ರಕ್ಷಣಾ ವಲಯ ಮತ್ತು ಹಸಿರು ಇಂಧನದಲ್ಲಿ ಹೂಡಿಕೆ ಮಾಡಲು ಅದಾನಿ ಸಮೂಹ ಸಜ್ಜಾಗಿದೆ. ವಿಶೇಷವೇನೆಂದರೆ, ಪ್ರಧಾನಿ ನರೇಂದ್ರ ಮೋದಿಯವರು ಮೇಕ್ ಇನ್ ಇಂಡಿಯಾ ಎಂದು ಕರೆ ನೀಡಿದಾಗಲೆಲ್ಲ ಅದರ ಗುತ್ತಿಗೆ ನೇರವಾಗಿ ಗುಜರಾತ್ನ ಈ ಮಿತ್ರನಿಗೆ ತಲುಪುವುದು ಕಾಕತಾಳೀಯವೋ ಅಥವಾ ವ್ಯವಸ್ಥೆಯ ಯೋಜನೆಯೋ ಎಂಬ ಪ್ರಶ್ನೆ ಎದ್ದಿದೆ. ಮುಂದಿನ ದಿನಗಳಲ್ಲಿ ಯುದ್ಧಗಳು ಮನುಷ್ಯರಿಗಿಂತ ಹೆಚ್ಚಾಗಿ ತಂತ್ರಜ್ಞಾನದ ಮೂಲಕವೇ ನಡೆಯಲಿದೆ ಎಂಬುದನ್ನು ಅರಿತಿರುವ ಅದಾನಿ AI ಚಾಲಿತ ಡ್ರೋನ್ ಮತ್ತು ಅತ್ಯಾಧುನಿಕ ಕ್ಷಿಪಣಿ ತಯಾರಿಕೆಗೆ ಒತ್ತು ನೀಡಿದ್ದಾರೆ. ಕಾನ್ಪುರದಲ್ಲಿ ದಕ್ಷಿಣ ಏಷ್ಯಾದಲ್ಲೇ ಅತಿ ದೊಡ್ಡ ಮದ್ದುಗುಂಡು ತಯಾರಿಕಾ ಸಂಕೀರ್ಣವನ್ನು ಈಗಾಗಲೇ ತೆರೆದಿರುವ ಅದಾನಿ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಇಸ್ರೇಲ್ ತಂತ್ರಜ್ಞಾನದ ನೆರವಿನೊಂದಿಗೆ ಭಾರತೀಯ ಸೇನೆಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಪೂರೈಸುವ ಗುತ್ತಿಗೆದಾರನಾಗಿ ಬೆಳೆಯುತ್ತಿದೆ. ದೇಶದ ಭದ್ರತೆಯಂತಹ ಸೂಕ್ಷ್ಮ ವಿಷಯದಲ್ಲೂ ಖಾಸಗಿ ಏಕಸ್ವಾಮ್ಯಕ್ಕೆ ಕೆಂಪು ಹಾಸು ಹಾಸಿಕೊಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಇಲ್ಲಿ ಚರ್ಚಾರ್ಹ. ಕಳೆದ ಒಂದು ದಶಕದಲ್ಲಿ ಅದಾನಿ ಸಾಮ್ರಾಜ್ಯದ ವಿಸ್ತರಣೆಯನ್ನು ಗಮನಿಸಿದರೆ ಮೋದಿ ಸರ್ಕಾರದ ನೀತಿಗಳು ಮತ್ತು ಅದಾನಿಯವರ ಹೂಡಿಕೆಗಳ ನಡುವೆ ನೇರ ಸಂಬಂಧವಿರುವುದು ಸ್ಪಷ್ಟವಾಗ್ತದೆ. ಆರಂಭದಲ್ಲಿ ಬಂದರುಗಳ ಮೂಲಕ ಸಾಗರವನ್ನು ಆವರಿಸಿಕೊಂಡ ಅದಾನಿ ಇಂದು ದೇಶದ 30%ಕ್ಕೂ ಹೆಚ್ಚು ಸರಕು ಸಾಗಾಣಿಕೆಯನ್ನು ನಿಯಂತ್ರಿಸುತ್ತಿದ್ದಾರೆ. ಕೇವಲ ಮುಂದ್ರಾ ಬಂದರು ಮಾತ್ರವಲ್ಲ, ಕಾರವಾರದಿಂದ ಹಿಡಿದು ಕೃಷ್ಣಪಟ್ಟಣಂವರೆಗೂ ಕರಾವಳಿಯ ಬಹುಪಾಲು ಇವರ ತೆಕ್ಕೆಗೆ ಬಿದ್ದಿದೆ. ಬಂದರುಗಳ ಅಭಿವೃದ್ಧಿಗೆ ಸರ್ಕಾರಗಳು ಪೂರಕ ನೀತಿಗಳನ್ನು ರೂಪಿಸುತ್ತಿದ್ದಂತೆಯೇ ಅಲ್ಲಿ ಅದಾನಿಯವರ ಬೋರ್ಡ್ಗಳು ರಾರಾಜಿಸಲು ಶುರುವಾದವು. ಬಂದರುಗಳ ನಂತರ ಅದಾನಿ ಕಣ್ಣು ಬಿದ್ದದ್ದು ವಿಮಾನ ನಿಲ್ದಾಣಗಳ ನಿಯಮಗಳನ್ನು ಗಾಳಿಗೆ ತೂರಿ ಅನುಭವವಿಲ್ಲದಿದ್ದರೂ ಏಕಕಾಲಕ್ಕೆ ಮುಂಬೈ, ಅಹಮದಾಬಾದ್, ಮಂಗಳೂರು ಸೇರಿದಂತೆ ದೇಶದ ಪ್ರಮುಖ ನಿಲ್ದಾಣಗಳ ನಿರ್ವಹಣೆಯನ್ನು ಅದಾನಿ ಪಾಲಾಗಿದ್ದು ಇತಿಹಾಸ. ದೇಶದ ಪ್ರಜಾಪ್ರಭುತ್ವದ ದೇಗುಲದಂತಿದ್ದ ಸಾರ್ವಜನಿಕ ಆಸ್ತಿಗಳು ಸ್ನೇಹಿತನ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬ ತತ್ವದ ಅಡಿಯಲ್ಲಿ ಖಾಸಗೀಕರಣಗೊಂಡವು. 2026ರ ಈ ಹೊಸ ಹೂಡಿಕೆಯ ಯೋಜನೆಯು ವಿಮಾನ ನಿಲ್ದಾಣಗಳಿಂದ ಈಗ ನೇರವಾಗಿ ಯುದ್ಧ ವಿಮಾನಗಳ ಬಿಡಿಭಾಗ ತಯಾರಿಕೆಯತ್ತ ಜಿಗಿದಿರುವುದನ್ನು ಸೂಚಿಸುತ್ತದೆ. ವಿದ್ಯುತ್ ಮತ್ತು ಇಂಧನ ಕ್ಷೇತ್ರದಲ್ಲಂತೂ ಅದಾನಿಯವರದ್ದು ಅಕ್ಷರಶಃ ದರ್ಬಾರಾಗಿದೆ. ಸಾಂಪ್ರದಾಯಿಕ ಕಲ್ಲಿದ್ದಲು ಗಣಿಗಾರಿಕೆಯಲ್ಲಿ ಆಸ್ಟ್ರೇಲಿಯಾದ ಕರ್ಮೈಕಲ್ ಗಣಿಯಿಂದ ಹಿಡಿದು ಛತ್ತೀಸ್ಗಢದ ಹಸ್ದೇವ್ ಅರಣ್ಯದವರೆಗೆ ವಿವಾದದ ಸರಮಾಲೆಯನ್ನೇ ಹೊದ್ದುಕೊಂಡಿದ್ದರೂ ಸರ್ಕಾರದ ಕೃಪಕಟಾಕ್ಷದಿಂದ ಯಾವ ತೊಂದರೆಯೂ ಆಗಲಿಲ್ಲ. ಈಗ ಜಗತ್ತು ಹಸಿರು ಇಂಧನದತ್ತ ವಾಲುತ್ತಿದ್ದಂತೆ ಅದಾನಿ ಕೂಡ ಗುಜರಾತಿನ ಕವಡಾದಲ್ಲಿ ವಿಶ್ವದ ಅತಿದೊಡ್ಡ ರಿನ್ಯೂಯಬಲ್ ಎನರ್ಜಿ ಪಾರ್ಕ್ ಅಂದರೆ ನವೀಕರಿಸಬಹುದಾದ ಇಂಧನ ಶಕ್ತಿ ಉದ್ಯಾನವನ್ನು ನಿರ್ಮಿಸಿದ್ದಾರೆ. ಸೋಲಾರ್ ಮಾಡ್ಯೂಲ್, ಸೌರ ಘಟಕ ತಯಾರಿಕೆಯಿಂದ ಹಿಡಿದು ವಿದ್ಯುತ್ ಪೂರೈಕೆವರೆಗೂ ಪ್ರತಿಯೊಂದು ಹಂತದಲ್ಲೂ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿಂದ ಅದಾನಿ ಕಂಪನಿಗಳೇ ಮೇಲುಗೈ ಸಾಧಿಸುತ್ತಿವೆ. ಇನ್ನು ಸಿಮೆಂಟ್ ಉದ್ಯಮದಲ್ಲೂ ಅದಾನಿ ಹಿಡಿತ ಬಿಗಿಯಾಗಿದೆ. ರಾತ್ರೋರಾತ್ರಿ ಅಂಬುಜಾ ಮತ್ತು ACC ಸಿಮೆಂಟ್ ಕಂಪನಿಗಳನ್ನು ಖರೀದಿಸುವ ಮೂಲಕ ದೇಶದ 2ನೇ ಅತಿದೊಡ್ಡ ಸಿಮೆಂಟ್ ಉತ್ಪಾದಕರಾಗಿ ಹೊರಹೊಮ್ಮಿದ್ರು. ಮೂಲಸೌಕರ್ಯ ಅಭಿವೃದ್ಧಿಗೆ ಮೋದಿ ಸರ್ಕಾರ ಲಕ್ಷಾಂತರ ಕೋಟಿ ಸುರಿಯುತ್ತಿರುವಾಗ ಅದಕ್ಕೆ ಬೇಕಾದ ಸಿಮೆಂಟ್ ಪೂರೈಸುವವರು ಯಾರೆಂಬುದು ಊಹಿಸುವುದು ಕಷ್ಟವೇನಲ್ಲ. ರಸ್ತೆ ನಿರ್ಮಾಣವಾಗಲಿ, ಸೇತುವೆ ಆಗಲಿ ಅಥವಾ ಈ ಚರ್ಚೆಯಲ್ಲಿರುವ ರಕ್ಷಣಾ ವಲಯದ ಬಂಕರ್ಗಳೇ ಆಗಲಿ, ಕಚ್ಚಾ ವಸ್ತುಗಳ ಪೂರೈಕೆಯ ಕೀಲಿಕೈ ಈಗ ಅದಾನಿ ಬಳಿಯೇ ಇದೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಮಾಧ್ಯಮ ರಂಗವನ್ನು ಈ ಉದ್ಯಮಿ ಬಿಟ್ಟಿಲ್ಲ. ಆಡಳಿತ ಲೋಪಗಳನ್ನು ಪ್ರಶ್ನಿಸಬೇಕಿದ್ದ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ಟೀಕೆಗಳ ಬಾಯಿಯನ್ನು ಮುಚ್ಚಿಸುವ ಅಥವಾ ತಮಗೆ ಬೇಕಾದ ಸುಳ್ಳುಗಳನ್ನು ಸೃಷ್ಟಿಸುವ ತಂತ್ರಗಾರಿಕೆಯನ್ನು ಅದಾನಿ ಕರಗತ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಭವಿಷ್ಯದ ತಂತ್ರಜ್ಞಾನವಾದ ಡಾಟಾ ಸೆಂಟರ್ಗಳ ಮೇಲೂ ಸಾವಿರಾರು ಕೋಟಿ ಹೂಡಿಕೆ ಮಾಡ್ತಿದ್ದಾರೆ. ಮಾಹಿತಿಯೇ ಸಂಪತ್ತು ಆಗುತ್ತಿರುವ ಕಾಲದಲ್ಲಿ ಭಾರತೀಯರ ಡಾಟಾ ಯಾರ ಕೈಯಲ್ಲಿ ಸುರಕ್ಷಿತವಾಗಿರಲಿದೆ ಎಂಬುದು ಮುಂದಿನ ಯಕ್ಷ ಪ್ರಶ್ನೆಯಾಗಿದೆ. ಇದೊಂದು ಎಚ್ಚರಿಕೆಯ ಗಂಟೆ. ಡ್ರೋನ್ ಮತ್ತು ಕ್ಷಿಪಣಿ ತಯಾರಿಕೆಯಲ್ಲಿ ಸ್ವಾವಲಂಬನೆ ಸಾಧಿಸುವುದು ಒಳ್ಳೆಯದೇ, ಆದರೂ
ಅದಕ್ಕಾಗಿ ಸರ್ಕಾರಿ ಸ್ವಾಮ್ಯದ DRDO ಅಥವಾ HALನಂತಹ ಸಂಸ್ಥೆಗಳನ್ನು ಬಲಪಡಿಸುವ ಬದಲು ಖಾಸಗಿ ವ್ಯಕ್ತಿಯೊಬ್ಬರಿಗೆ ಮಣೆ ಹಾಕುವುದು ಎಷ್ಟು ಸರಿ? ತಂತ್ರಜ್ಞಾನದ ವರ್ಗಾವಣೆ ಮತ್ತು ರಕ್ಷಣಾ ರಹಸ್ಯಗಳು ಕಾರ್ಪೊರೇಟ್ ಕಂಪನಿಯೊಂದರ ಪಾಲಾಗುವ ಅಪಾಯವನ್ನು ಸರ್ಕಾರ ಕಡೆಗಣಿಸಿದಂತಿದೆ. ಮಿತ್ರನಿಗಾಗಿ ಮಾರ್ಗ ಎಂಬಂತೆ ರಕ್ಷಣಾ ನೀತಿಗಳನ್ನು ಬದಲಾಯಿಸಲಾಗ್ತಿದೆಯೇ ಎಂಬ ಗುಮಾನಿ ವಿರೋಧ ಪಕ್ಷಗಳದ್ದು. ಈಗ ರಕ್ಷಣಾ ವಲಯದಲ್ಲಿ 1.80 ಲಕ್ಷ ಕೋಟಿ ಹೂಡಿಕೆಯ ಘೋಷಣೆ ಕೇವಲ ಅಂಕಿಅಂಶವಲ್ಲ, ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ. ಡ್ರೋನ್ ಮತ್ತು ಕ್ಷಿಪಣಿ ತಯಾರಿಕೆಯಲ್ಲಿ ಸ್ವಾವಲಂಬನೆ ಸಾಧಿಸುವುದು ಒಳ್ಳೆಯದೇ ಆದರೂ ಅದಕ್ಕಾಗಿ ಸರ್ಕಾರಿ ಸ್ವಾಮ್ಯದ DRDO ಅಥವಾ HALನಂತಹ ಸಂಸ್ಥೆಗಳನ್ನು ಬಲಪಡಿಸುವ ಬದಲು ಖಾಸಗಿ ವ್ಯಕ್ತಿಯೊಬ್ಬರಿಗೆ ಮಣೆ ಹಾಕುವುದು ಎಷ್ಟು ಸರಿ? ತಂತ್ರಜ್ಞಾನದ ವರ್ಗಾವಣೆ ಮತ್ತು ರಕ್ಷಣಾ ರಹಸ್ಯಗಳು ಕಾರ್ಪೊರೇಟ್ ಕಂಪನಿಯೊಂದರ ಪಾಲಾಗುವ ಅಪಾಯವನ್ನು ಸರ್ಕಾರ ಕಡೆಗಣಿಸಿದಂತಿದೆ. ಒಟ್ಟಾರೆಯಾಗಿ 2026ರ ವೇಳೆಗೆ ಅದಾನಿ ಸಮೂಹದ ಸಾಮ್ರಾಜ್ಯ ಇನ್ನಷ್ಟು ವಿಸ್ತಾರವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ವಿಕಸಿತ ಭಾರತದ ಕನಸು ವಾಸ್ತವದಲ್ಲಿ ಅದಾನಿಯವರ ವಿಕಸಿತ ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ಪರಿವರ್ತನೆ ಆಗ್ತಿದೆ ಅನಿಸ್ತಿದೆ. ಜನಸಾಮಾನ್ಯರಿಗೆ ಉಚಿತ ಅಕ್ಕಿ ಬೇಳೆಯೇ ಭರವಸೆ ನೀಡುತ್ತಲೇ ದೇಶದ ಆರ್ಥಿಕತೆಯ ಆಯಾಕಟ್ಟಿನ ಜಾಗಗಳೆಲ್ಲವನ್ನೂ ಒಬ್ಬರೇ ಉದ್ಯಮಿಯ ಕೈಗಿಡುವುದು ಪ್ರಜಾಪ್ರಭುತ್ವದ ಅಣಕವೇ ಸರಿ. ಈ ಡಬಲ್ ಎಂಜಿನ್ ಸರ್ಕಾರದಲ್ಲಿ ಒಂದು ಎಂಜಿನ್ ರಾಜಕೀಯ ಅಧಿಕಾರ ನಡೆಸುತ್ತಿದ್ದರೆ ಮತ್ತೊಂದು ಎಂಜಿನ್ ದೇಶದ ಸಂಪನ್ಮೂಲಗಳನ್ನು ಗುಡಿಸಿ ಹಾಕುತ್ತಿದೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟರೆ ತಪ್ಪಾಗಲಾರದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.